ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು. ಇಲ್ಲ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟೆಲ್ಲ ಶಕ್ತಿ ಇಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕು. ಅಷ್ಟೇ ಹೊರತು ಯಾರು ಸಹ ತೊಂದರೆಯನ್ನು ಮಾಡ್ಲಿಕ್ಕೆ ಹೋಗಬಾರ್ದು, ತೊಂದರೆ ಮಾಡಬಾರ್ದು. ಈಗ ಎಲ್ಲ ಜನರು ಸಹಾಯ ಮಾಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಸಾಮರ್ಥ್ಯ ಇದೆ ಅಂದ್ರೆ ಖಂಡಿತ ಸಹಾಯ ಮಾಡಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಅಷ್ಟೇ ಹೊರತು ತೊಂದರೆಯನ್ನು ಮಾತ್ರ ಯಾರು ಮಾಡಬಾರದು. ಈ ರೀತಿಯಾಗಿ ತೊಂದರೆಯನ್ನು ಮಾಡುವುದು ಅನ್ನೋದು ತುಂಬಾ ತಪ್ಪು. ಮತ್ತು ವಿಶೇಷವಾಗಿ ಈ ಒಂದು ಮಠದ ಆಸ್ತಿಗಳು ಮತ್ತು ಇದರ ಒಂದು ವ್ಯವಸ್ಥೆಗಳು ಇದೆಲ್ಲದರ ಒಂದು ಸಂರಕ್ಷಣೆಯು ಇದೆಲ್ಲದೂ ಸಹ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಆಗಲಿ. ಯಾರು ಸಹ ಈ ಒಂದು ವಿಷಯದಲ್ಲಿ ತೊಂದರೆ ಮಾಡಲಿಕ್ಕೆ ಹೋಗಬಾರ್ದು. ಇವತ್ತಿನ ದಿವಸ ನಾವೇನೋ ಯೋಚನೆ ಮಾಡಿ ಏನೋ ವಾದ ಮಾಡಿ ಇದಕ್ಕೆ ತೊಂದರೆ ಮಾಡಬಹುದು. ಆದರೆ ಇವತ್ತು ನಾವು ತೊಂದರೆ ಮಾಡಿದ್ದೀವಿ ಅಂತಂದ್ರೆ ನಾಳೆ ನಮ್ಮ ತೊಂದರೆಗೆ ಒಂದು ಶಂಕುಸ್ಥಾಪನೆ ಮಾಡಿದೆ ಹಾಗೆ, ಪುನಃ ನಮಗಾಗಬೇಕಂತ ನಾವು ಶಂಕುಸ್ಥಾಪನೆ ಮಾಡಿದ ಹಾಗೆ ಇವತ್ತು ಇನ್ನೊಬ್ಬರಿಗೆ ತೊಂದರೆ ಮಾಡಿದ್ದೀವಿ ಅಂತ. ಅದರಿಂದ ಇಂತಹ ಕೆಲಸವನ್ನು ಯಾರು ಸಹ ಮಾಡದೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸಹಾಯವನ್ನು ಸಹ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಆಸ್ತಿಕ ಮಹಾಜನರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ.